ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಕಾಮಿಡಿ ಇದೆ, ಡೈರೆಕ್ಷನ್ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ಫುಲ್ ಎಂಟರ್ಟೈನ್ಮೆಂಟ್ ಮೂವಿ. ಪೈಸಾ ವಸೂಲು ತುಂಬಾ ಚೆನ್ನಾಗಿದೆ. ಜನ ಬಂದು ಥಿಯೇಟರ್ ಬಂದು ನೋಡ್ಬೇಕು ಅನ್ನೋದೇ ಒಂದು ಖುಷಿ. ಇಂಥ ಮೂವಿ ಬೇಕು ಅಂತ ಇಂಥ ಮೂವಿ ಕನ್ನಡಕ್ಕೆ ಬೇಕಿತ್ತು. ಓಕೆ ಸರ್, ಥ್ಯಾಂಕ್ ಯು. ಸೂಪರ್ ಫಿಲಂ, ಸೂಪರ್ ಸೂಪರ್ ಸರ್ ಏನ್ ಸೂಪರ್ ಚೆನ್ನಾಗಿದೆ ಸರ್ ಏನ್ ಅನ್ಸ್ತು? ಖಾಲಿ ಇರೋ ಥಿಯೇಟ್ರಿಗೆ ಜನ ತಂದು ಕುಣಿಸೋಕೆ ಒಳ್ಳೆ ಫಿಲಂ ಕೊಟ್ಟಿದ್ದಾರೆ. ಓಕೆ ಸರ್. ಸರ್ ಏನ್ ಅನ್ಸ್ತು? ಚೆನ್ನಾಗಿದೆ. ಸರ್ ಏನ್ ಸೂಪರ್ ಕಾಮಿಡಿ ಚೆನ್ನಾಗಿದೆ ಸರ್. ಸರ್ ಏನ್ ಅನ್ಸ್ತು? ನೆಕ್ಸ್ಟ್ ಲೆವೆಲ್. ಮೇಡಮ್ ಒಂದ್ ನಿಮಿಷ ಬನ್ನಿ. ಲೇಡೀಸ್ ಸೂಪರ್ ಆಗಿದೆ, ಚೆನ್ನಾಗಿದೆ, ಕಾಮಿಡಿ ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ಅದೇ ನಮ್ ಕನ್ನಡ ಇಂಡಸ್ಟ್ರಿಗೆ ಈ ತರ ಫಿಲಂ ಬೇಕು ಅಂತೀರಾ? ಹೌದು, ಚೆನ್ನಾಗಿದೆ. ಟೈಮ್ ಪಾಸ್ ಫ್ಯಾಮಿಲಿ ನೋಡ್ಬೋದಾ? ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ, ಕಾಮಿಡಿ ನಿಮ್ಗೆ ಏನ್ ಅನ್ಸ್ತು? ಫುಲ್ ಟೈಮ್ ಪಾಸ್ ಆಗುತ್ತೆ. ಯಾವ ಪಾತ್ರ ಇಷ್ಟ ಆಯ್ತು ಮೂವಿಲಿ? ರಿಷಬ್ ಶೆಟ್ಟಿದು, ಆಮೇಲೆ ದಪ್ಪಗೆ ಅವ್ರ ಹೆಸರೇನು ದಪ್ಪ ಇದ್ದಾರಲ್ಲ, ರವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ ಏನ್ ಅನ್ಸ್ತು? ರವಿ ಅಣ್ಣ ಸೂಪರ್. ಓಕೆ ಬರ್ರಿ ಇದಕ್ಕೆ. ಸರ್ ಏನ್ ಅನ್ಸ್ತು? ಹೇಗಿದೆ ಮೂವಿ? ಚೆನ್ನಾಗಿದೆ, ನೋಡ್ಬೋದಾ? ಸರ್ ಏನ್ ಅನ್ಸ್ತು? ಸರ್ ಡೈರೆಕ್ಷನ್ ಇಷ್ಟ ಆಯ್ತಾ? ಚೆನ್ನಾಗಿದೆ, ನೋಡ್ಬೋದಾ? ತುಂಬಾ ಚೆನ್ನಾಗಿದೆ. ಯಾವ ಪಾತ್ರ ಇಷ್ಟ ಆಯ್ತು ಸರ್ ಅದ್ರಲ್ಲಿ? ಅದೇ ಸೀನ್ ತುಂಬಾ ಚೆನ್ನಾಗಿತ್ತು, ಲಾಸ್ಟ್ ಸೀನ್ ತುಂಬಾ ಚೆನ್ನಾಗಿತ್ತು. ಮತ್ತು ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಒಂದು ಇಂಪಾರ್ಟೆಂಟ್ ಕನೆಕ್ಷನ್ ಕೊಟ್ಟಿದ್ದೀರಾ ತಾಯಿ ಮತ್ತೆ ಮಗಳು. ತುಂಬಾ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಹೆಂಗಿತ್ತು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ನೋಡ್ಬೋದಾ? ನೋಡ್ಬೋದು ಸರ್, ಚೆನ್ನಾಗಿದೆ. ಮತ್ತೆ ಡೈರೆಕ್ಷನ್ ಹೇಗಿದೆ ಸರ್ ಅವ್ರದ್ದು? ಡೈರೆಕ್ಷನ್ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಬಂದು ನೋಡ್ಬೋದಾ? ಫ್ಯಾಮಿಲಿ ಬಂದು ನಿಮ್ಗೆ ಏನಷ್ಟು ಓವರಾಲ್ ಮೂವಿ ನೋಡಿ? ಅದೇ ಒಂದೇ ಒಂದು ಚಿಕ್ಕ ಒಂದು ವಿಷಯ ಇಟ್ಕೊಂಡು ಡೈರೆಕ್ಷನ್ ಮಾಡ್ಕೊಂಡು ಬಂದವ್ರೆ. ಚೆನ್ನಾಗೈತೆ, ನೋಡ್ಬೋದು. ಒಂದು ಎಲ್ಲ ಕಾಮಿಡಿ ಎಂಟರ್ಟೈನ್ ಆಗಿ ಚೆನ್ನಾಗಿದೆ ಸರ್. ಎಮೋಷನಲ್ ಐತೆ ಫಿಲಂ, ನೋಡ್ಬೋದು, ಚೆನ್ನಾಗೈತೆ. ಓಕೆ, ನಮ್ ಕನ್ನಡ ಇಂಡಸ್ಟ್ರಿಗೆ ಈ ತರ ಮೂವಿಗಳು ಬೇಕು. ಬರ್ಬೇಕು ಸರ್, ಬರ್ಬೇಕು, ಖಂಡಿತ. ಯಾವ್ದೇ ಹೀರೋಯಿನ್ ಇಟ್ಕೊಂಡು ಮಾಡವ್ರೆ, ಯಾವ್ದೇ ತರ ಏನಿಲ್ಲ, ಚೆನ್ನಾಗೈತೆ ಸರ್, ನೋಡ್ಬೋದು. ಸೂಪರ್ ಆಗಿದೆ ಸರ್, ತುಂಬಾ ಕಾಮಿಡಿ ಇದೆ, ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೂಪರ್ ಮೂವಿ. ಓಕೆ ಸರ್, ಹೇಗಿತ್ತು ಮೂವಿ? ಸೂಪರ್ ಇದೆ, ಕಾಮಿಡಿ ಸೂಪರ್ ಇದೆ. ಕಾಮಿಡಿ ಡೈರೆಕ್ಷನ್ ಹೇಗಿದೆ? ಸೂಪರ್ ಮಾಡಿದ್ದಾರೆ ಶೆಟ್ಟಿ ಅವರು, ಸಖತ ಮಾಡಿದ್ದಾರೆ. ಓಡುತ್ತೆ ಅಂತೀರಾ? 100 ಡೇಸ್ 100 ಡೇಸ್ ಪಕ್ಕ ಓಡುತ್ತಿದ್ದು ಸರ್. ಹೇಳಿ, ಒಂದ್ಸತಿ ಬಂದ್ ನೋಡ್ಬೇಕು ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಎಕ್ಸೈಟ್ ಹೇಳಕ್ ಆಗಲ್ಲ. ಈ ತರ ಮೂವಿ ಬೇಕು ಅಂತೀರಾ ಕನ್ನಡಕ್ಕೆ ಇಂಡಸ್ಟ್ರಿ? ಈ ತರ ಮೂವಿ ಬೇಕು, ನೋಡ್ಬೇಕು ಜನ ಕನ್ನಡ ಇಂಡಸ್ಟ್ರಿ ಬರಲ್ಲ ಅಂತಾರಲ್ಲ, ಬಂದ್ ನೋಡಿ. ಇಂತ ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಹೇಗಿತ್ತು ಮೂವಿ? ಮೂವಿ ಸಕ್ಕದಾಗಿದೆ, ಒಳ್ಳೆ ನಗ್ದಾನ ಸಕ್ಕದಾಗಿದೆ ಮೂವಿ. ಡೈರೆಕ್ಷನ್ ಇಷ್ಟ ಆಯ್ತಾ? ಲಾಸ್ಟ್ ಮಾತ್ರ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಮಾತ್ರ. ಓಕೆ ಸರ್, ಥ್ಯಾಂಕ್ ಯು. ಸರ್ ಏನು ಡೈರೆಕ್ಷನ್ ಚೆನ್ನಾಗಿದೆ, ವಿಭಿನ್ನವಾಗಿ ಮಾಡಿದ್ದಾರೆ, ಕತೆ ಚೆನ್ನಾಗಿದೆ, ಒಳ್ಳೆ ಫುಲ್ ಎಂಜಾಯ್. ನಮ್ಮ ಭಾರ್ಗವಿ ಥಿಯೇಟರ್ ಶೋ ಫ್ರಮ್ ಶೋ ಕನ್ನಡ ಮೂವಿನ ಹಾಕಿದ್ದಾರೆ. ಬೆಳಗ್ಗೆಯಿಂದ ಆಲ್ರೆಡಿ ಮೂರ್ ಶೋ ನಡೆದಿದೆ. ಭಾರ್ಗವಿ ಥಿಯೇಟರ್ ನ ಓನರ್ ಆದಂತ ಉಮೇಶ್ ಅವರು ಮಾತಾಡ್ತಾರೆ. ಅಂದ್ರೆ ಇಲ್ಲಿಗೆ ರೆಸ್ಪಾನ್ಸ್ ಯಾವ ತರ ಕೊಡ್ತಿದಾರೆ ಜನರು, ಅದನ್ನ ಅವ್ರ ಬಾಯಿಂದಾನೆ ಕೇಳೋದವನೇ. ಜನ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ವೀಕ್ ಆಗಿದ್ದು, ಸೆಕೆಂಡ್ ವೀಕ್ ಅಂದ್ರೆ ನಾವು ರನ್ ಮಾಡ್ತಾ ಇದ್ದೀವಿ ಈಗ. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಬೆಳಗ್ಗೆಯಿಂದ ಒಂದು 200-250 ಜನ ನೋಡಿದ್ದಾರೆ ಸರ್, 3 shows ಇಂದ. ಎಲ್ರನ್ನೂ ಕೇಳಿದ್ವಿ, ಎಲ್ರು ತುಂಬಾ ಚೆನ್ನಾಗಿದೆ, ಒಂದ್ ಚೇಂಜಸ್ ಇದೆ. ಈ ತರ ಚೇಂಜಸ್ ಆಗ್ತಾ ಇದ್ರೆ ಮೂವೀಸ್ಗೆ ಜನ ಬರ್ತಾರೆ. ಮನೆ ಕೂತಿರಲ್ಲ, ಟಿವಿ ನೋಡ್ಕೊಂಡ್ ಕೂತಿರಲ್ಲ. ಈ ತರ ಇದೇ ತರ ಸಿನಿಮಾಗಳನ್ನ ತೆಗೀಲಿ ಅಂತ ತುಂಬಾ ಇಷ್ಟ ಪಡ್ತಾ ಇದಾರೆ ಸರ್.